ಏನಾರ ಅನ್ನಿಸ್ಲೇಬೇಕು. ಪಬ್ಲಿಕ್ ಮಾಡಕ್ಕಾಗಲ್ಲ. ಲವ್ ಮಾಡ್ಬೇಕಾದ್ರೆ ಹುಡುಗಿ ಯಾವುದು ಒಳ್ಳೇದಲ್ಲ. ನಿಮ್ಮ ಹುಡುಗಿ ಇನ್ಸ್ಟಾಗ್ರಾಮ್ ಐಡಿ ಹೇಳಿ ಟ್ಯಾಗ್ ಮಾಡ್ಬಿಟ್ಟು ಹಾಕ್ತಿವಿ. ನಿಂಗೆ ಗೊತ್ತಲ್ಲ ಹಾಕು. ಅಲ್ಲ, ನೀವು ಮದ್ವೆಗಿಂತ ಮುಂಚೆ ಹುಡುಗಿನ ಚಿನ್ನು ಬಂಗಾರಿ ಅಂತ ಇದ್ರಿ, ಇವಾಗ ಯಾವಾಗೆಲ್ಲ ಪಾರೆಲೆ ಅಂತ ಇದ್ರಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಪ್ಲೀಸ್ ತಿಳಿಸ್ಬೇಕು. ಫಸ್ಟ್ ದುಡ್ಡು ಮಾಡಿ ಆಮೇಲೆ ಹೇಳ್ತೀನಿ. ಹಂಗಂದ್ರೆ ಅಲ್ಲ, ನೀವು ದುಡ್ಡು ಮಾಡಿ ಇಲ್ಲೆಲ್ಲ ಕೂದಲು ಉದ್ರೋಗಿ ಇವಾಗ ಮದ್ವೆ ಆಗಿದ್ದೀರಾ. ನೋಡಿ, ದುಡ್ಡು ಮಾಡೋಷ್ಟರಲ್ಲಿ ಈ ತರ ಕೂದಲು ಉದ್ರೋಗುತ್ತೆ, ಆಮೇಲೆ ಯಾರು ಹೆಣ್ಣು ಕೊಡಲ್ಲ. ಏನ್ ಮಾಡೋಣ? ಎಲ್ಲ ದುಡ್ಡಿದ್ರೆ 50 ವರ್ಷದವರೆಗೆ ಆಯ್ತೈತೆ, ನಿನ್ಗೆ ಆಗಲ್ವಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಎಲ್ಲ ದುಡ್ಡಿದ್ರೆ 50 ವರ್ಷದವರೆಗೆ ಆಯ್ತೈತೆ, ನಿನ್ಗೆ ಆಗಲ್ವಾ? ಸ್ನೇಹಿತರೆ ನಮಸ್ಕಾರ. ಭಾಗ 2ಗೆ ಸ್ವಾಗತ ಸುಸ್ವಾಗತ. ಯಾವುದು ಭಾಗ 2 ಹೇಳಿ? ನನ್ನ ಗೆಳೆಯನ ಮದುವೆ, ನಮ್ಮ ವೆಂಕಟೇಶ್ ಅವ್ರ ಮದುವೆ ಸಮಾರಂಭದ ಭಾಗ 2 ಸ್ನೇಹಿತರೆ. ಫಸ್ಟ್ 1 ಹಾಕಿದೆ, ಭಾಗ 2 ಎಲ್ಲಿ ಅಂತ ಸ್ನೇಹಿತರು ಕೇಳ್ತಿದ್ರು. ಇವಾಗ ಟೈಮ್ ಸಿಕ್ಕಿರಲಿಲ್ಲ, ಸ್ವಲ್ಪ ಕಾರಣಾಂತರಗಳಿಂದ ಡಿಲೇ ಆಗಿ ಆಗ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಹೋಗೋಣ. ಇವಾಗ ತಾಳಿ ಕಟ್ಟುವ ಟೈಮು ಸ್ನೇಹಿತರೆ. ನೋಡಿ, ನಮ್ಮ ಕಡೆ ಎಲ್ಲ ಈ ಥರ ಎತ್ಕೊಂಡು ಹೋಗಲ್ಲ, ನಮ್ಗೆ ಆ ಭಾಗ್ಯ ಇಲ್ಲ. ನಮ್ಮ ವೆಂಕಟೇಶ್ ಅವ್ರಿಗೆ ಆ ಭಾಗ್ಯ ಸಿಕ್ಕಿದೆ. ಮಾವ ಅನ್ನೋರು ಈ ಎತ್ಕೊಂಡು ಹೋಗ್ಬೇಕಂತೆ. ಆ ಕಡೆಯವ್ರು ಇವ್ರ ಕಡೆಯವ್ರು ಎತ್ಕೊಂಡು ಹೋಗ್ತಾರೆ, ಇವ್ರ ಕಡೆ ಅವ್ರ ಕಡೆ ಎತ್ಕೊಂಡು ಹೋಗ್ತಾರೆ. ನಮ್ಮ ಕಡೆ ಯಾಕಿಲ್ಲ ಈ ಥರ ಅಂತ ಗೊತ್ತಿಲ್ಲ ಶಾಸ್ತ್ರ. ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಫುಲ್ಲು ಎಂಜಾಯ್ ಮಾಡಿಕೊಂಡು ಬಂದ್ವಿ ಈ ಮದುವೆನ ನಾವು. ತಾಳಿ ಕಟ್ಟೋ ಟೈಮು ಸ್ನೇಹಿತರೆ. ಹುಡುಗ ಹುಡುಗಿಗೆ ದೇವರು ಆಯುಷು ಆರೋಗ್ಯ ಸಕಲ ಐಶ್ವರ್ಯವನ್ನು ಕೊಟ್ಟು ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಎಲ್ಲರೂ ನೀವು ಕೂಡ ಈ ಜೋಡಿಗೆ ಆಶೀರ್ವಾದ ಮಾಡಿ ಅಂತ ಈ ಮೂಲಕ ತಿಳಿಸ್ತೀನಿ ಸ್ನೇಹಿತರೆ, ಕೇಳ್ಕೊತೀನಿ. ಸ್ನೇಹಿತರೆ, ಅಂತೂ ಇಂತೂ ನಮ್ಮ ವೆಂಕಟೇಶ್ ಅವ್ರ ಮದುವೆ ಮುಗೀತು. ಅವರ ಜೀವನದಲ್ಲಿ ಇನ್ಮೇಲಿಂದ ಸುಳ್ಳು ಹೇಳುವ ಕಾರ್ಯಕ್ರಮ ಶುರುವಾಗುತ್ತದೆ. ಪಾಪ ವೆಂಕಟೇಶ್ ನಮಗೆಲ್ಲ ಸುಳ್ಳು ಹೇಳ್ತಿರ್ಲಿಲ್ಲ, ಇದ್ದಿದ್ದನ್ನಂಗೆ ಹೇಳ್ತಿದ್ದ ಮನುಷ್ಯ. ಇನ್ಮೇಲೆ ಎಲ್ಲಿ ಸುಳ್ಳು ಹೇಳೋದು ಸ್ಟಾರ್ಟ್ ಆಗ್ಬಿಡ್ತಾರೋ ಗೊತ್ತಿಲ್ಲ. 100% ಸ್ಟಾರ್ಟ್ ಆಗುತ್ತೆ. ಏನಂತೀರಾ?
ನಿಜ ತಾನೇ? 100% ಆಗಲೇಬೇಕು. ಹಾಗೆ ಆಗುತ್ತೆ. ಊಟ ಮಾಡಿಕೊಂಡು ಸ್ನೇಹಿತರೆ ಬನ್ನಿ ಹೋಗೋಣ. ನಮ್ಮ ಸ್ನೇಹಿತರು ತೋಟ ಇದೆ ನಿಯರ್ ಬೈ, ಬರ್ತಾ ಇರಬೇಕಾದ್ರೆ ಮೇನ್ ರೋಡಲ್ಲೇ. ಹಾಗೆ ಹೋಗ್ಬಿಟ್ಟು ಒಂದು 10 ನಿಮಿಷ ರಿಲೀಫ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ಹಾಗೆ ಎಳ್ನೀರು ಕುಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಮದುವೆಗಿದ್ವಿ ಮುಗಿಸ್ಕೊಂಡು ಆಂದವೆ ನಮ್ಮ ಸ್ನೇಹಿತರು ಊರಿಗೆ ಹೋಗ್ತಾ ಇದ್ದೀವಿ. ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಹೋಗೋಣ ಅಂತ. ಕೈಯಲ್ಲಿ ಹಿಡ್ಕೊಂಡಿರೋದೆಲ್ಲ ಅಪಾರ್ಥ ಮಾಡ್ಕೊಬೇಡಿ, ನಾವು ಎಳ್ನೀರು ಕುಡಿಯೋಕ್ಕೆ ಹೋಯ್ತಾ ಇರೋದು. ನೋಡಿ ನಮ್ಮ ವ್ಯವಸ್ಥೆ ಹೆಂಗೆ ಆಲ್ರೆಡಿ ಬದಲಾಗ ಮುಂಚೆನೇ ರೆಡಿ ಆಗ್ಬಿಟ್ಟಿದೆ. ನಮ್ಮ ಸ್ನೇಹಿತರು ಹೇಳಿದ್ರು ಈ ನಾಟಿ ಕೋಳಿ ಮಾಡಿಸ್ತೀನಿ, ಹೋಗ್ಬಿಟ್ಟು ಒಂದು 1 ಅವರ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ನಾವೇ ಒಪ್ಪಿರಲಿಲ್ಲ. ಬೆಳಗ್ಗೆ ನಮ್ಮ ಟೀಮಲ್ಲಿ ಒಬ್ಬರು ಭಾಳ ಪಾಪ ಅದನ್ನು ಮಿಸ್ ಮಾಡ್ಕೊಂಬಿಟ್ರು ನಾಟಿ ಕೋಳಿ ಊಟನ. ಏನೂ ಮಾಡೋಕ್ಕಾಗಲ್ಲ, ಪ್ಲ್ಯಾನಿಂಗ್ ಇರಲಿಲ್ಲ. ಆನ್ ದ ವೇ ಹೋಗ್ಬೋಣ ಅಂತ ಹೇಳಿ ಹೋಗಿದ್ದು. ನಮ್ಮ ಸ್ನೇಹಿತರು ತೋಟದಲ್ಲಿ ಎಳ್ನೀರೆಲ್ಲ ಕೊಚ್ಚಿ ಕೊಟ್ಟರು. ತುಂಬ ಖುಷಿ ಆಯಿತು. ಏನೋ ಒಂದು ರಿಲೀಫು. 2 ದಿನ ಜರ್ನಿಗೆ ಒಂಥರ ಖುಷಿ. ಸ್ನೇಹಿತರೆ, ಕಂಡೋರ್ ತೋಟದಲ್ಲಿ ಎಳ್ನೀರು ಕುಡಿಯೋದೇ ಒಂದು ಮಜಾ. ಅಂದರೆ ನಮ್ಮ ಸ್ನೇಹಿತರದೇನೆ, ಕಂಡೋರ್ದೇನಲ್ಲ, ಅಪಾರ್ಥ ಮಾಡ್ಕೊಂಬಿಡಿ. ಬನ್ನಿ ವಾಪಸ್ ಹೋಗೋಣ ಸ್ನೇಹಿತರೆ. ಇಲ್ಲಿಗೆ ಈ ಬ್ಲಾಗ್ ಮುಗೀತು. ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹೀಗೆ ಎಲ್ರಿಗೂ ಶೇರ್ ಮಾಡಿ. ಬಾಯ್.